ಡೈರಿ ಚೆನ್ನಾಗಿದೆ ಗೈಸ್, ತಗೋಬಹುದು. 210 ರೂಪಾಯಿ ಕೊಡ್ತಾ ಇರೋದು ಮಸಾಲೆ ದೋಸೆ ಕಾಸು. ಅತಿ ಹೆಚ್ಚು ಕಮೆಂಟ್ BBMP ಅಂತ ಹೇಳಿ ಬಂದ್ರೆ ಖಂಡಿತ ಅವ್ರದ್ದು ಒಂದು ವ್ಲಾಗ್ ನ ಮಾಡಿ. ಜೋರ್ ಬಜಾರ್ ಅಂದ್ರೆ ಲೈಕ್ ಸಂಡೆ ಬಜಾರ್ ಕಡೆ ಹೋಗ್ತಿದೀವಿ ನಾವು. ಹ್ಯಾಪಿ ಬರ್ಡೇ ನನ್ನ ಕಡೆಯಿಂದ. ದಿಸ್ ಇಸ್ ಫಾರ್ ಮೈ ಫಸ್ಟ್ ಗಿಫ್ಟ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆನೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಿಕಾಸ್ ಇವತ್ತು ಸಂಡೇ ಬಜಾರ್ ಏನ್ ನಡೆಯುತ್ತೋ ಚಿಕ್ಕಪೇಟೆಯಲ್ಲಿ, ಸೊ ಅದನ್ನು ಸಹ ಕ್ಯಾಪ್ಚರ್ ಮಾಡಬೇಕು. ಅಂಡ್ ಆಲ್ಸೋ ಈ ವ್ಲಾಗ್ ಅಲ್ಲಿ ಜ್ಯೋತಿದು ಕೂಡ ಬರ್ಡೇ ಇದೆ. ಸೊ ಅವಳ ಬರ್ಡೇನ ಚಿಕ್ಕದಾಗಿ ಅಲ್ಲಲ್ಲೇ ಸೆಲೆಬ್ರೇಟ್ ಮಾಡೋಣ, ಅಲ್ಲಲ್ಲೇ ಅವಳಿಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೀನಿ. ಗೊತ್ತಿಲ್ಲ ಅದೆಷ್ಟು ಮಟ್ಟಿಗೆ ಎಕ್ಸಿಕ್ಯೂಟ್ ಆಗತ್ತಾ ಅಂತ ಹೇಳಿ. ಬಟ್ ಸಂಡೇ ಬಜಾರ್ ಅಂತೂ ಸಖತ್ತಾಗಿರತ್ತೆ. ಯಾವ್ಯಾವ ರೀತಿ ಎಲ್ಲ ಕಡಿಮೆ ಬಜೆಟ್ಗೆ ಸಿಗತ್ತೆ ಅಂತ ಹೇಳಿ ತೋರಿಸ್ತೀನಿ. ಅಂಡ್ ಜ್ಯೋತಿಗೂ ಯಾವ್ಯಾವ ರೀತಿ ಎಲ್ಲ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ವಾಕ್ ಮುಗಿಸ್ಕೊಂಡು ಬೇಗ ಬಂದ್ಬಿಡೋಣ. ವಾಕ್ ಹೋಗ್ತಾ ಇದ್ದೀನಿ ಇವಾಗ. 6:30 ಆಲ್ರೆಡಿ 6:30 ಆಗ್ಬಿಟ್ಟಿದೆ. ಇವತ್ತು ಸ್ವಲ್ಪ ಎದ್ದಿದ್ದೆ, ಲೇಟ್ ಆಗೋಯ್ತು. ಬೇಗ ಎದ್ರೆ ಗೈಸ್, ಬೆಳಗ್ಗೆ ನೈಟ್ ಮಲಗೋದು ಲೇಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಕಣ್ಣೇ ಬಿಡೋಕ್ಕಾಗಲ್ಲ ಗೈಸ್, ಎದ್ದಳಕ್ಕೆ ಆಗಲ್ಲ. ಆಲ್ರೆಡಿ ನೋಡಿ ಎಷ್ಟು ಬೆಳಕಾಗ್ಬಿಟ್ಟಿದೆ. ಬೆಳಗ್ಗೆನೆ ಬೇಗ ಎದ್ದು ವಾಕಿಂಗಿಗೆ ಬಂದರೆ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಸೊ ಆರಾಮಾಗಿ ಓಡಾಡ್ಕೊಂಡು ಸ್ವಲ್ಪ ನೇಚರ್ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಇವತ್ತು ಜ್ಯೋತಿ ಬರ್ತ್ಡೇ ಅಲ್ವಾ, ಸೊ ಹಾಗಾಗಿ ಅವಳಿಗೆ ಒಂದು ಫ್ಲವರ್ ಬೊಕ್ಕೆ ಕೊಡೋಣ ಅಂತ ನೋಡೋಕೆ ಬಂದಿದ್ದೀನಿ. ರೋಸಸ್ ಇಲ್ವಾ? ರೋಸಸ್ ಇಲ್ಲ. ಸೊ ಹಾಗಾಗಿ ಲೆಟ್ಸಿ ಇನ್ನೇನು ಮಾಡೋಕ್ಕಾಗಲ್ಲ. 2-3 ಕಡೆ ಕೇಳಿದೆ. ಆ್ಯಂಡ್ ಇವಾಗ ಒಂದು ಕಡೆ ನೋಡಬೇಕು, ಅಲ್ಲಿ ಇನ್ನೊಂದು ಕಡೆ ಮಾರ್ತಾರೆ. ಸೊ ಅಲ್ಲೂ ಗೊತ್ತಿಲ್ಲ, ಅಲ್ಲಿ ಆಲ್ಮೋಸ್ಟ್ ರೋಸಸ್ ಇರುತ್ತೆ. ನೋಡೋಣ, ಏನಾದರೂ ಸಿಕ್ಕಿದ್ರೆ ತೊಗೊಳ್ಳೋದು. ಮೈಕ್ ತಂದಿಲ್ಲ, ಸೊ ವಾಯ್ಸ್ ಕೇಳಿಸ್ತಿದೆಯಾ ಎಲ್ಲೋ ಗೊತ್ತಿಲ್ಲ, ನೋಡೋಣ. ಫ್ಲವರ್ ಬೊಕ್ಕೆ ಏನಿಲ್ಲ ಗೈಸ್, ಆರಾಮಾಗಿ ಆರ್ಡರ್ ಮಾಡ್ಬೋದು. ಬಟ್ ಆರ್ಡರಲ್ಲೂ ಜಾಸ್ತಿನೇ ಇರುತ್ತೆ. ಸೊ ಸುಮ್ಮನೆ ಯಾಕೆ ಒಂದೇ ಕೊಟ್ಟು ಹೇಗೆ ಇದು ಮಾಡೋದಕ್ಕೆ ಅಂತ ಹೇಳಿ ಹೋಲ್ಸೇಲ್ ರೇಟಲ್ಲೇ ತೊಗೊಂಡ್ರೆ ಸ್ವಲ್ಪ ಕಡಿಮೆಗೂ ಬೀಳುತ್ತೆ ನಮಗೆ ಅಂತ ಹೇಳಿ ನೋಡೋಣ. ಇನ್ನೊಂದು ಅಲ್ಲೊಂದು ಕಡೆ ಇದೆ, ಸೊ ಅಲ್ಲೊಂದು ಕಡೆ ವಿಚಾರಿಸೋಣ. ಇನ್ ಕೇಸ್ ಸಿಗಲಿಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲೇ ಬುಕ್ ಮಾಡಿದ್ರೆ ಆಯಿತು ಅಲ್ವಾ. ಸೊ ಜಾಸ್ತಿ ಹೊತ್ತು ವಾಕೇ ಆಗಲಿಲ್ಲ ಇವತ್ತು. 30 ಮಿನಿಟ್ಸ್ ಹಿಂಗೆ ಬಂದು ಹಿಂಗೆ ಹೋದಂಗೆ ಆಯಿತು. ನಾನು ಬರುವಾಗಿಂದನೂ ವಾಕ್ ಮಾಡ್ಕೊಂಡೇ ಬರ್ತೀನಿ, ಹೋಗುವಾಗಲೂ ವಾಕ್ ಮಾಡ್ಕೊಂಡೇ ಹೋಗ್ತೀನಿ. ಸೊ ಇಲ್ಲೂ ಅರ್ಧ ಆಗುತ್ತೆ. ಸೊ ಹಂಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದ ಗೈಸ್. ಇಲ್ಲಿಂದ ಇವಾಗ ನಂಗೆ PGಗೆ ಹೋಗೋದಕ್ಕೆ 10 ಮಿನಿಟ್ಸ್ ಆಗುತ್ತೆ. ಆ್ಯಂಡ್ ಗೈಸ್, ಯಾವಾಗಲೂ ವ್ಲಾಗ್ ಮಾಡೋಣ ಅಂತ ಅನ್ಕೋತಾನೆ ಇರ್ತೀನಿ. ಬಟ್ ಸ್ಟಿಲ್ ವ್ಲಾಗ್ ಮಾಡೋದಕ್ಕೆ ಟೈಮೇ ಸಿಗ್ತಿಲ್ಲ. ಆಫೀಸ್ ಇರುತ್ತೆ, ಕೆಲಸ ಇರುತ್ತೆ, ಎಲ್ಲ ಮುಗಿಸಿ ಮಾಡೋದಕ್ಕೆ ಟೈಮೇ ಸಿಗಲ್ಲ. ಸ್ಯಾಟರ್ಡೆ ಸಂಡೇ ಏನು ಮಾಡೋಕ್ಕಾಗುತ್ತೆ ಗೈಸ್, 2 ದಿನದಲ್ಲಿ ರೆಸ್ಟ್ ಬೇಕನ್ಸುತ್ತೆ. ಸೊ ಆ್ಯಂಡ್ PGಲಿ ಅಷ್ಟು ಮಾಡೋಕ್ಕಾಗಲ್ಲ, ಏನು ಮಾಡೋಂಗಿಲ್ಲ. ಸೊ ನೀವು ನನ್ನನ್ನು ಫಾಲೋ ಮಾಡಿಕೊಂಡು ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಇಲ್ಲೊಂದೆಲ್ಲೋ ಇತ್ತು ಗೈಸ್, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವೇರ್ ಇಟ್ ಈಸ್ ಅಂತ. ಸೊ ನಾನು ಲಾಲ್ಬಾಗ್ ವಾಕಿಂಗ್ ಹೋಗುವಾಗ ಯಾವಾಗಲೂ ನೋಡ್ಕೊಂಡು ಹೋಗ್ತಿದ್ದೆ. ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾವ ಅಂಗಡಿಗಳು ಓಪನ್ ಆಗಿಲ್ಲ ಫಸ್ಟ್ ಆಫ್ ಆಲ್. ಇವತ್ತು ಸಂಡೇ ಅಲ್ಲ, ಸೊ ಹಾಗಾಗಿ ಮೇ ಬಿ ಲೇಟ್ ಓಪನ್ ಆಗುತ್ತೋ ಏನೋ ಗೊತ್ತಿಲ್ಲ. ಮೇ ಬಿ ಡೌಟು ಗೈಸ್, ಇದು ಇಲ್ಲ ಅನಿಸುತ್ತೆ. ಏನು ಮಾಡೋಂಗಿಲ್ಲ, ಆನ್ಲೈನಲ್ಲೇ ಆರ್ಡರ್ ಮಾಡಬೇಕು ಗೈಸ್. ಪ್ಲ್ಯಾನೇ ಎಕ್ಸಿಕ್ಯೂಟ್ ಆಗಲಿಲ್ವಲ್ಲ ಗೈಸ್. ಓಕೆ, ನೋ ಪ್ರಾಬ್ಲಮ್. ಒಂದು ಬ್ಯಾಂಗ್ಳೂರಲ್ಲಿ ಇದ್ದೀವಿ ಅಂದರೆ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಇವಾಗ ಆನ್ಲೈನಲ್ಲೇ ಆರ್ಡರ್ ಮಾಡೋಣ ಬನ್ನಿ. ಅಂಕಲ್ಲು ಎಲ್ಲ ವೆಜಿಟೇಬಲ್ಸ್ ತಂದುಬಿಟ್ಟಿದ್ದಾರೆ ಇವತ್ತು. ಸೊ ಗೈಸ್, ಫೈನಲಿ PGಗೆ ಬಂದೆ. ಆ್ಯಂಡ್ ಇವಾಗ ರೆಡಿಯಾಗಿ ಎಲ್ಲ ಹೊರಟಿ ಹೋಗಬೇಕು ಚಿಕ್ಕಪೇಟೆಗೆ. ಸೊ ಗೈಸ್, ಇನ್ನೊಂದೇನೆಂದರೆ, ನಾನು BBMP ಅವರು ಏನಿದ್ದಾರೋ, ಸೊ ಅವ್ರ ಹತ್ರ ಒಂದು ವ್ಲಾಗ್ನ ಮಾಡಬೇಕು, ಲೈಕ್ ಅವ್ರ ರಿಲೇಟೆಡ್ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ನಮ್ಮ ಬೆಂಗಳೂರನ್ನ ಇಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಯಾವಾಗ್ಲೂ. ಸೊ ಆಲ್ಮೋಸ್ಟ್ ಅವ್ರಿಗೆ ಏನೇ ಪ್ರಾಬ್ಲಮ್ಸ್ ಇದ್ರು, ಅವ್ರಿಗೇನೇ ಹೆಲ್ತ್ ಇಶ್ಯೂಸ್ ಇದ್ರು, ಈ ಬ್ಯಾಂಗ್ಳೂರ್ನ ಇಷ್ಟು ಕ್ಲೀನ್ ಮಾಡ್ತಾರೆ. ಈ ವ್ಲಾಗಿಗೆ ಅತಿ ಹೆಚ್ಚು ಕಮೆಂಟ್ BBMP ಅಂತ ಹೇಳಿ ಬಂದರೆ ಖಂಡಿತ ಅವ್ರದ್ದು ಒಂದು ವ್ಲಾಗ್ನ ಮಾಡಿ ಹಾಕ್ತೀನಿ. ಸೊ ಬೇಗ ನನ್ನ ವ್ಲಾಗಲ್ಲಿ ಕಮೆಂಟ್ ಹಾಕಿ BBMP ಅಂತ ಹೇಳ್ಬಿಟ್ಟು. ಸೊ ಗೈಸ್, ಒಂದು ಮಿಂತ್ರಾದು ಡೆಲಿವರಿ ಆಗಿದೆ.
ಆ್ಯಂಡ್ ಇನ್ನು ಬರೋದಿದೆ, ಲೆಟ್ಸ್ ಸಿ, ನೋಡೋಣ. ಫ್ಲಿಪ್ಕಾರ್ಟ್ ಅವ್ರು ಎಷ್ಟು ಫಾಸ್ಟ್ ಡೆಲಿವರಿ ಕೊಡ್ತಿದ್ದಾರೆ ಅಂದರೆ 3 ಮಿನಿಟ್ಸ್ ಆಗಿದೆ ನಾನು ಬುಕ್ ಮಾಡಿ ಆರ್ಡರ್ನ, ಬಂದೇ ಬಿಟ್ಟಿದೆ 3 ಮಿನಿಟ್ಸಿಗೆ. ಸೊ ಹೋಗಿ ಇವಾಗ ಕಲೆಕ್ಟ್ ಮಾಡ್ಕೊಳ್ಳೋಣ. ಒಂದು ಆರ್ಡರ್ ಆವಾಗಲೇ ಬಂತು, ಸೊ ಇನ್ನೊಂದು ಆರ್ಡರ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಜ್ಯೋತಿ ಬೇಗ ನೀನು ಹೊರಟ್ರೆ ನಿಂಗೆ ಒಂದೊಂದು ಚೂರು ಸರ್ಪ್ರೈಸ್ ಇದೆ ಇವತ್ತು. ವಾವ್, ಸರಿ. ಬೇಗ ಹೊರಡ್ಲಿಲ್ಲ ಅಂದರೆ ಕ್ಯಾನ್ಸಲ್ ಗೈಸ್. ಓಕೆ. ಅವಳು ಇನ್ನೂ ಓಕೆ ಅಂತ ಅವಳೆ ಅದು ಯಾವಾಗ ಹೊರಡ್ತಾಳೆ ನೋಡೋಣ. ಅವಳಿಗೆ ಇನ್ನೂ ನಾನೇನೋ ಎಕ್ಸ್ಪ್ಲೇನ್ ಮಾಡಿಲ್ಲ, ಏನೂ ಇಲ್ಲ. ಬಿಕಾಸ್ ಮುಂಚೆ ಪ್ಲ್ಯಾನ್ ಇದ್ದಿದೆ ಬೇರೆ ಥರ, ಅಲ್ಲ ಆಚೆ ಹೋಗಿ ಮಾಡ್ಬೇಕನ್ನೋ ಥರ ಇತ್ತು. ಯಾರೂ ಬರಲಿಲ್ಲ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ಇಬ್ಬರೇ ಹೋದರೆ ಅಷ್ಟು ಚೆನ್ನಾಗೂ ಇರಲ್ಲ ಅದು. ಸೊ ದಟ್ ಅದು ಕಂಪ್ಲೀಟ್ ಕ್ಯಾನ್ಸಲ್ ಆಗಿ ಇವಾಗ ಬೇರೆ ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಆಯಿತಾ. ಯಾಕಿದೆಲ್ಲ ಸುಮ್ಮನೆ ಅದು ಯಾಕೆ, ಏನು ರೀಸನ್? ಬರ್ತಡೆ, ಜ್ಯೋತಿ ಬರ್ತಡೆ ಗೈಸ್. ನಾನು ಹೇಳಿದ್ದೀನಿ ಮಾರ್ನಿಂಗ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಬಟ್ಟೆ ವಾಶಿಗೆ ಹಾಕಿದ್ದು ಅದನ್ನ ಒಣಗಾಕ್ ಬರೋದಿಕ್ಕೆ ಅಂತ ಹೇಳಿ ಮೇಲ್ಗಡೆ ಹೋಗಿದ್ದಾಳೆ. ಸೊ ಅವಳು ಬಂದ ಮೇಲೆ ಈ ಒಂದು ಚಿಕ್ಕ ಫ್ಲವರ್ ಬೊಕ್ಕೆನ ಕೊಡೋಣ. ಇದು ನನ್ನ ಕಡೆಯಿಂದ ಫಸ್ಟ್ ಗಿಫ್ಟು. ಸೊ ತುಂಬ ಏನು ಪ್ಲ್ಯಾನ್ ಮಾಡಿಲ್ಲ, ಚಿಕ್ಕದಾಗಿ ಅವಳಿಗೆ ಏನೇನು ಖುಷಿ ಆಗುತ್ತೋ ಅದನ್ನು ಕೊಡೋಣ ಅಂತ ಹೇಳಿಬಿಟ್ಟು ನೀವು ನೋಡ್ತಾ ಇರಿ ಏನೇನು ಕೊಡ್ತೀನಿ ಅಂತ ಹೇಳಿ ಕೊನೆ ತನಕ ತೋರಿಸ್ತೀನಿ. ಆ್ಯಂಡ್ ಚಿಕ್ಕಪೇಟೆಗೆ ಹೊರಟಿದ್ದೀವಿ. ಸೊ ಹೋಗಿ ಚಿಕ್ಕಪೇಟೆಲೂ ಸಹ ಯಾವ ಥರ ಬಜಾರ್ ನಡೀತಾ ಇದೆ ಎಲ್ಲ ಹೇಳಿ, ನಿಮಗೆ ಯಾವ್ಯಾವ ರೀತಿ ಕಡಿಮೆ ರೈಟಿಗೆ ಯಾವುದ್ಯಾವ್ದು ವಸ್ತುಗಳೆಲ್ಲ ಸಿಗುತ್ತೆ ಅಂತ ಹೇಳಿ ಈ ವ್ಲಾಗಲ್ಲಿ ಹಾಕ್ತೀನಿ. ಕಂಪ್ಲೀಟಾಗಿ ವ್ಲಾಗ್ನ ನೋಡಿ. ಓಕೆ, ಹ್ಯಾಪಿ ಬರ್ಡೇ ನನ್ನ ಕಡೆಯಿಂದ. ದಿಸ್ ಇಸ್ ಫಾರ್ ಮೈ ಫಸ್ಟ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಹೋಗೋಣ ಚಿಕ್ಕಪೇಟೆಗೆ ಹೋಗೋಣ, ಸಾರಿ ತಗೊಳ್ಳೋಣ, ಶಾಪಿಂಗ್ ಮಾಡೋಣ, ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ, ಊಟ ಮಾಡೋಣ ಬರೋಣ ಅಷ್ಟೇ. ಸಾಕಾ ಗಿಫ್ಟು? ಹಾಂ, ಚೆನ್ನಾಗಿದೆ. ನೈಸ್ ಓಕೆ, ನೈಸ್ ಅಕ್ಕ, ಚೆನ್ನಾಗಿದೆ. ಹೋಗೋಣ ಬಾ. ಥ್ಯಾಂಕ್ ಯು ಸೊ ಮಚ್. ನಿಮಗೆ ಸೊ ಇವಾಗ ಹೋಗ್ತಾ ಇದ್ದೀವಿ. ಮಳೆ ಜಾಸ್ತಿ ಇದೆ. ವೆದರ್ ರಿಪೋರ್ಟ್ಸ್ ಚೆಕ್ ಮಾಡಿದ್ರೆ ನೋಡಿ ಅಲ್ವಾ, ನೋಡಿ. ಬಟ್ಟೆ ಅಂಗಡಿಗೆ ಆಕ್ಚುಲಿ ಬ್ಲ್ಯಾಕ್ ಬೇಡ ಅಂತ ಹೇಳಿ ಬೇರೆ ತಗೊಳ್ಳೋಣ ಅಂತ ಬಂದ್ವಿ. ಬಜೆಟ್ ಅಲ್ಲಿ ಯಾವುದೂ ಆಗಲ್ಲ. ಚೆನ್ನಾಗಿ ಕಾಣಿಸ್ತಿದ್ಯಾ ನನಗೆ? ನೋಡಿ. ಹಾ, ಬೇಡ ಬೇಡ ಅನ್ಸಿಲ್ವಾ ನಿಮ್ಗೆ ಇದು? ನೋಡಪ್ಪ ನೀನೆ ಯಾವ್ದು ಚೆನ್ನಾಗಿ ಸಿಂಪಲ್ ಕಾಣಿಸುತ್ತೆ. ಎಲ್ಲ ಓಕೆ. ಹಾ, ಸಿಂಪಲ್ ಸಾಕು ನನ್ಗೆ, ತುಂಬಾ ಜಾಸ್ತಿ ಬೇಡ. ಅಂದ್ರೆ ಇದೇ ಓಕೆ ಅನ್ಸಿತ್ತು ನನಗೆ. ಆಮೇಲೆ ಇದು ಓಕೆ ಅನಿಸ್ತಿದೆ. ನಂಗೂ ಅದು ಓಕೆ ಅನಿಸ್ತು. ಬಿಕಾಸ್ ಬಟ್ ವೈಟ್ ಬೇಡ ಸರ್ ನಂಗೆ. ಅಲ್ಲ, ಕಲರ್ ತೋರಿಸ್ತಾರೆ ಅವರು. ಇದು ಡಿಸೈನ್, ಇದು ಚೆನ್ನಾಗಿದೆ, ಸಿಂಪಲ್ ಆಗಿ. ಈಗೇನ್ ತರ ಸಿಗುತ್ತೆ? ಕಲರ್ ಒಂದೇ. ಕಲರ್ ಒಂದೇನಾ? ಕಲರ್ ಒಂದೇ, ಡಿಸೈನ್ಸ್ ಬೇರೆ. ಕಲರ್ಸು ನನಗೆ ರೆಡ್ ಅಲ್ಲಿ ಬೇಕು, रेड अथवा ऑरेंज। रेड में ऐसा है तो फिर ये नहीं नहीं वैसे नहीं चाहिए भाई, इसमें रेड चाहिए। देख लो ना एक बार, वो वाला पिंक का किधर दिख रहा है वो क्या? ಒಂಥರ ಇದೆ ಬೇಡ. ಇದು ಫ್ಯಾಬ್ರಿಕ್ ಏನಿದೆ ಅಮೌಂಟ್? ಇದು ಬೇರೆ ಬೇರೆ 750 850. ಹೌದಾ? ಇರೋ ಇಲ್ಲಿ 1000 ರೂಪೀಸ್ ಒಂದು ಸಾರಿ ಯಾವ್ದು ತಗೊಂಡ್ರು ಚೆನ್ನಾಗಿದೆ ಸಾರೀಸ್ ಎಲ್ಲ. ಹಾ ಚೆನ್ನಾಗಿದೆ, ಲೈಕ್ ಪಾರ್ಟಿ ವೇರ್ ಯಾರಾದ್ರೂ ಬೇಕಂತ ಇದ್ರೆ ನೋಡಿ ಇದು ಚೆನ್ನಾಗಿರತ್ತೆ. ಇವೆಲ್ಲ ಹೋದ್ರೆ 5,000-4,000 ಹೇಳ್ತಾರೆ, ಬಟ್ ಇಲ್ಲಿ ಬಂದು ಹೌದು ನೈಸ್. ನಾನು ನೆಕ್ಸ್ಟ್ ಟೈಮ್ ಬಂದು ತಗೋತೀನಿ. ನೇಮ್ ಬಂದು ಮಾರುತಿ. ಅವತ್ತು ಬ್ಲಾಕ್ ಕಲರ್ ಸ್ಯಾರಿ ತಗೊಂಡೋಗಿದ್ವಲ್ಲ, ಅದ್ಯಾಕೋ ಕಂಫರ್ಟಬಲ್ ಆಗದೆ ಅದನ್ನ ಎಕ್ಸ್ಚೇಂಜ್ ಮಾಡಿ ಅದ್ರ ಮೇಲೆ ಎಕ್ಸ್ಟ್ರಾ ಕೊಟ್ಟು ತಗೊಂಡಿದ್ದಾಯ್ತು ಇವಾಗ ಮತ್ತೆ. ಸೊ ಇವಾಗ ಇನ್ನೊಂದು ಹುಡುಕ್ತಿದೀವಿ ಫ್ಯಾಬ್ರಿಕ್, ಬಟ್ ಅದು ಸಿಕ್ಕಿಲ್ಲ. ಚಿಲ್ಲಿ ಮಸಾಲ, ಪೆರಿ ಪೆರಿ ಮಸಾಲ ಹೇಳ್ಬಿಡಿದ್ದು. ಪೆರಿ ಪೆರಿ ಮಸಾಲ ಭಯ, ಪೆರಿ ಪೆರಿ ಮಸಾಲ ಮೀಡಿಯಂ ಸೈಜ್.
ಸೊ ಇವಾಗ ಚೋರ್ ಬಜಾರ್ ಅಂದ್ರೆ ಲೈಕ್ ಸಂಡೆ ಬಜಾರ್ ಕಡೆ ಹೋಗ್ತಿದೀವಿ ನಾವು. ಇಲ್ಲೇನೆ ನೋಡಿ ಎಷ್ಟು ಜನ ಆಲ್ರೆಡಿ ತುಂಬಿಟ್ಟಿದ್ದಾರೆ ಅಂತ ಹೇಳಿ. ಈ ರೋಡಲ್ಲೇ ಸಂಡೆ ಬಜಾರ್ ನಡೆಯೋದು. ಬಾ ಕಡೆ ಹೋಗೋಣ. ಚೆನ್ನಾಗಿದೆ. ಚೆನ್ನಾಯ್ತಾ? ಅದೇ ಕುಡಿಸ್ತೀನಿ. ಪೊಲೀಸ್ನವ್ರು ನೋಡಿ ಪಾಪ ಈ ಸಂಡೆ ಬಜಾರ್ನ ಟ್ರಾಫಿಕ್ನ ತಡೆಯಕ್ಕಾಗದೆ ಬಂದವ್ರೆ. ಈಗ ನಿಮ್ಗೋಸ್ಕರ ಇಷ್ಟು ಟ್ರಾಫಿಕ್ ಒಳಗಡೆ ನುಗ್ಬೇಕು ಗೈಸ್. ಜ್ಯೂಸ್ ಕುಡ್ಕೊಂಡು ಹೋಗೋಣ. ನಮ್ದೇ ಬಿಟ್ಟಿದೀವಿ ಇವಾಗ. ನೋಡಿ ಇಲ್ಲಿ ಬೆಡ್ಶೀಟ್ಸ್ ಎಲ್ಲ ಹೆಂಗ್ ಮಾಡ್ತಿದ್ದಾರೆ. ಅಂಡ್ ಇದೆಲ್ಲ ಕಡಿಮೆ ಪ್ರೈಸಿಗೆ ಸಿಗತ್ತೆ. ಸ್ಟ್ರೀಟ್ ಶಾಪಿಂಗ್. ಹೌದು. ಇದು ಶರ್ಟ್ ನೋಡು. ಓ 2 ಪೀಸ್ ಸೆಟ್ ಅಂತ. ಸೆಟ್ ಇದು. ಎಷ್ಟು ಕೇಳು? भैया कैसा एक सेट है? 300 M2 XXL सेट. देखो ना मैडम, सिलेक्शन अच्छा है पापा. ಸರ್ ಎಷ್ಟು ಇದು? 100 rupees. ಹಾಂ ಚೆನ್ನಾಯ್ತಾ? ಟೀ ಶರ್ಟ್ ಇರೋದು 200 ಚೆನ್ನಾಗಿ ಅನಿಸ್ತಿಲ್ಲ. ಹಾ ಇಟ್ಕೋ ಇಲ್ಲೇ. ಇದು ಸಾಕು. ಹೊಡೆದೋಗ್ಬಿಡುತ್ತೆ. ಎಷ್ಟಿದು ಗ್ಲಾಸು? 6ಕ್ಕೆ 250ನಾ? ದಪ್ಪ ಇರಲ್ಲ ಗ್ಲಾಸ್, ದಪ್ಪ ಇರಲ್ಲ. ತಾಮ್ರದ ಐಟಮ್ಸ್ ಎಲ್ಲ ನೋಡಿ ಗೈಸ್ ಎಷ್ಟು ಚೆನ್ನಾಗಿದಾವೆ. 200 rupees ಒಂದು. 28. ಚೆನ್ನಾಗೈತಲ್ವಾ? ಓಕೆ ತಗೋಬಹುದು. ಕಾಲೇಜಸ್ ಅಥವಾ ನಾರ್ಮಲ್ ಆಫೀಸ್ ವೇರಿಗೆಲ್ಲ ಆರಾಮಾಗಿ ತಗೋಬಹುದು. ಗೈಸ್ ಮ್ಯಾಟ್ಗಳೆಲ್ಲ ಇದೆ. ಸೊ ಚಿಕ್ಕ ಮಕ್ಕಳಿಗೆ ಬಟ್ಟೆಗಳೆಲ್ಲ ಇದೆ. ಚಿಕ್ಕ ಮಕ್ಕಳಿಗೆ ಬಟ್ಟೆ 100 rupees ಓನ್ಲಿ. ಇದು ಬಂದು HK ಫ್ಯಾಷನ್ ಹತ್ರ ಇದೆ. ಏನ್ ತಗೊಂಡ್ರು 100 ರೂಪಾಯಿ. ಏನ್ ತಗೊಂಡ್ರು 100 rupees. ಈ ಕಡೆನು 20 rupeesಗೆ ಚಿಕ್ಕದು ಐಟಮ್ಸ್. ಮೊಬೈಲ್ ಪೌಚ್ ಎಲ್ಲ ಕಡಿಮೆ ಇದೆ. ಮೊಬೈಲ್ ಕವರ್ಸ್. ನಿಂಗೊಂದು ಗಿಫ್ಟ್ ಕೊಡ್ಲಾ? ಇವಾಗ ಬೇಡ ಅಂತ ಅವಳಿಗೇನೆ ತಗೊಳ್ಳೋ ಅಷ್ಟು ಪೇಷನ್ಸ್ ಇಲ್ದಂಗ ಆಗಿದೆ ಇವಾಗ ಪಾಪ. ನೋಡಿ ಫ್ಯಾನ್ಸ್ ಎಲ್ಲ ಇದೆ. ಒಂದ್ ಫ್ಯಾನ್ ತಗೊಳ್ಳಿ, ಫೇಸ್ ಫ್ಯಾನ್. ತಗೊಳ್ಳ? ಇನ್ನೂ ಬೇಕಾದ್ರೆ ನಮ್ಮ ಮನೇಲೆ ಐತೆ ಒಂದು. ಬಿಡಿ ಮತ್ ಬೇಡ, ಕಡಿಮೆ ಇದ್ರೆ ತಗೊಳ್ಳಿ ಅಂತ. ಎಷ್ಟು ಕೇಳ್ತೀನಿ. ಇದು ಚೆನ್ನಾಗಿ ಅಲ್ವಾ? ಚೆನ್ನಾಗ್ ಅನ್ಸ್ತೈತಾ? ನಿಜ. ಅಣ್ಣ ಎಷ್ಟು? 350. ಬಟ್ ಲೈನಿಂಗ್ ಅಷ್ಟು ಚೆನ್ನಾಗಿಲ್ಲ. ನಮ್ಮ ಹುಡುಗಿರಿಗೆಲ್ಲ ಬ್ಯಾಗ್ಸ್ ಎಲ್ಲ ಇದೆ. ಕಡಿಮೆ ರೇಟ್ಗೂ ಇದೆ. ಕಡಿಮೆ ರೇಟಿಗೆ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಗೊತ್ತಾ? ಪ್ರೈಸ್ ಮೆನ್ಷನ್ ಮಾಡಿಲ್ಲ. ಕರೆಕ್ಟ್ ಅಲ್ವಾ? ವೈಸ್ ನೋಡಿ ಫಿಕ್ಸ್ಡ್ ರೇಟ್ 10 rupees. 210 ತಾನೆ? 210 ವಾಚಸ್ ಎಲ್ಲ. 210 ರೂಪಾಯಿ ಕೊಡ್ತಾ ಇರೋದು ಮಸಾಲೆ ದೋಸೆ ಕಾಸು. ಎಷ್ಟು? 2500. ಡೈರಿ ಚೆನ್ನಾಗಿದೆ ಗೈಸ್, ತಗೋಬಹುದು. ಆಫೀಸರ್ಸಿಗೆಲ್ಲ ಸಖತ್ ಹೆಲ್ಪ್ ಆಗುತ್ತೆ. ಹೌದು, ಪ್ರೊಫೆಷನಲ್ ಡೈರಿ. MB ಜ್ಯುವೆಲರೀಸ್ ಎದುರುಗಡೆನೆ ಇದೆ. ಸರಿ ಎಷ್ಟಿದು? 150 rupees. ತಗೋಬಹುದು ಆರಾಮಾಗಿ. ಪುಟ್ಟು ಡೈರಿಗಳು ಇದೆ.
ಐತೆ ಇದು ಎಷ್ಟು ಅಂತ ಗೊತ್ತಿಲ್ಲ. ಅನೋಕ ತಂದವಳು ವಾಟರ್ ಹಾಕ್ಬಿಟ್ಟು ಆಟ ಆಡಕ್ ಗೈಸ್ ನೋಡಿ, ಮನೆಗೆ ಏನಾದ್ರು ಮಟೀರಿಯಲ್ಸ್ ಬೇಕಂದ್ರೆಲ್ಲ ಕಡಫುಲ್ ಚೀಪ್ ಆಗಿ ಸಿಗುತ್ತೆ. 50 ರೂಪಾಯಿ ಅಂತೆ ಜೀನ್ಸು. ಚೆನ್ನಾಗಿದೆ ಉದ್ದೀಸ್ ಎಲ್ಲ. 200 ರುಪೀಸ್, ಜಸ್ಟ್ 200 ರುಪೀಸ್. ನೋಡಿ ಶರ್ಟ್ ಎಲ್ಲ ಹೆಂಗ್ ಗುಡ್ಡೆ ಹಾಕೊಂಡ್ ಮಾಡ್ತಾವ್ರೆ. ಅಂಡ್ ಆಲ್ಸೋ ನಮ್ಮ ಹುಡುಗಿರಿಗೆ ನನಗ್ ಬೇಡಪ್ಪ. ಬ್ಯಾಗ್ ಎಲ್ಲ ನೋಡಿ ಚೆನ್ನಾಗಿದೆ. ಹ್ಯಾಂಡ್ ಬ್ಯಾಗ್ ಎಲ್ಲ ಜಸ್ಟ್ 250, 300 ರುಪೀಸ್ ಸಿಗುತ್ತೆ. ಸ್ಲಿಪ್ಪರ್ಸ್ ಇದೆ, ಬಾಯ್ಸ್ ಇದೆ, ಗರ್ಲ್ಸ್ ಇದೆ ಎಲ್ಲ 250, 150 ರುಪೀಸ್ ಸ್ಲಿಪ್ಪರ್ಸ್ ಇದೆಲ್ಲ. ಮನೆಗೆ ಕೀಗಳು ಏನಾದ್ರು ಬೇಕಂದ್ರೆ ಈ ಸಹ ಇದೆ. ಕೀನು ಕೂಡ ಮಾಡ್ಕೊಡ್ತಾರೆ ಇಲ್ಲಿ ನೋಡಿ. ಸ್ವಲ್ಪ ಮಿಸ್ ಆದ್ರೆ ತಪ್ಪಿಸ್ಕೊಂತಾಳೆ ಗೈಸ್. ಅಲ್ಲೋಗಿ ನಿಂತವಳೆ, ನಾನು ಹಿಂದೆ ಎಲ್ಲ ಹುಡುಕ್ತಿದ್ದೀನಿ. ಬಾ ಬನ್ನಿ ಹಿಂಗೆ ಬನ್ನಿ. ಸೈಜ್ ಇದೆಯಾ? ಸೈಜ್ ಇಲ್ಲ ಇಲ್ಲಿ. ಅವನ ಕೇಳಿದ್ರೆ ಕೊಡ್ತಾರೆ ಅನ್ಸುತ್ತೆ. ಝಾರಾ ಅಂತ ಹಾಕೋರಿ. ಝಾರಾದ ಇದು ಇರ್ಬೋದಾ ಗೊತ್ತಿಲ್ಲ. ಇದ್ರು ಇರುತ್ತೆ, ಹೇಳಕ್ಕಾಗಲ್ಲ. ಟ್ರಾನ್ಸ್ಪೋರ್ಟ್ ಮಾಡುವಾಗೆಲ್ಲ ಅದು ಇದು ಆಚೆ ಈಚೆ ಆಗಿರೋದು ಎಷ್ಟೋ ಗೊತ್ತಿಲ್ಲ. ಜಾಕೆಟ್ಸ್ ಎಲ್ಲ ಮಳೆ ಸ್ಟಾರ್ಟ್ ಆಗ್ತಿದೆ ಗೈಸ್, ಬಂದು ತಗೊಳ್ಳಿ. ಎಸ್. कौन सा चाहिए? ये चाहिए, दूसरा कलर 500 ಮೇನಾ? कलर कौन सा चाहिए? पहले ಇದೇ ಕಲರ್ ಬೇಕಾ? 500 ಕೊಡ್ತಾರಂತ. ಎಷ್ಟು ಜನ ಅಂದ್ರೆ ಅಪ್ಪ, ಹೆಂಗನ್ಸಪ್ಪ. ಸಾಕಾಗೋಯ್ತು ನನಗಂತ, ಸಾಕಾಗೋಯ್ತು ಚಿಕ್ಕಪೇಟೆ ಇವತ್ತು. ಹಾ ತುಂಬಾ ಜನ ಅಲ್ವಾ, ರಶ್. ಹೌದು, ಸಖತ್ ರಶ್ ಗೈಸ್. ಈ ರೋಡ್ಗೆಲ್ಲ ಬಂದ್ರೆ ಆಲ್ಮೋಸ್ಟ್ ಲೆದರ್ ಬ್ಯಾಗ್ಸು, ಹ್ಯಾಂಡ್ ಬ್ಯಾಗ್ಸು ಆ ತರದ್ ಸಿಗುತ್ತೆ. ಅಂಡ್ ಆ ಕಡೆ ರೋಡಿಗೆ ಹೋದ್ರೆ ಬಟ್ಟೆಗಳೆಲ್ಲ ಸಿಗುತ್ತೆ. ಸರ್ ಎಷ್ಟು? 150 ಅಂತ. ಅಪ್ಪ ಸಾಕಾಗೋಯ್ತು. ಚಿಕ್ಕಪೇಟೆನೂ ಬೇಡ. ಅದು ವೀಕೆಂಡ್ ಅಲ್ಲಿ ಚಿಕ್ಕಪೇಟೆಗೆ ಬಂದ್ರೆ ಅಷ್ಟೇ. ತುಂಬಾ ರಶ್ ಇರುತ್ತೆ ಗೈಸ್. ಅಪ್ಪ ಆಗಲ್ಲ. ಅದು ಹೆಂಗ್ ಶಾಪಿಂಗ್ ಮಾಡ್ತಾರೋ ಏನೋ ಅಲ್ವಾ. ಸಂಡೆ ಬಜಾರ್ ಇರೋದು ಬೇಕು ಅವ್ರ ಪೇಷನ್ಸ್ಗೆ. ಅದು ನಿಜ. ಒಳಗಡೆ ಬರೋಕ್ಕಾಗಲ್ಲ, ಆಚೆ ಹೋಗಕ್ಕಾಗಲ್ಲ. ಅಪ್ಪ ರಾಮ. ಒಂದ್ ಗಿಫ್ಟ್ ಕೊಡೋಣ ಜೊತೆ? ಟೈರ್ಡ್ ಆಗೈತಾ? ಓಕೆನಾ? ಕೊಡ್ತೀರಾ ನನಗೆ ನೀವು? ಸುಮ್ನೆ ಹಂಗೆ ಸ್ಮಾಲ್ ಗಿಫ್ಟ್ ಗೈಸ್. ಎಸ್. ರೆಡಿನಾ? ಏನಿರ್ಬೋದು ಹೇಳು. ಚಾಕ್ಲೇಟ್. ಅದ್ಬಿಟ್ಟು ಚಾಕ್ಲೇಟ್ ಅಂತೂ ಇಲ್ಲ. ಹೌದಾ? ತಗೋ. ನೈಸ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಕ್ಯೂಟ್. ಪ್ರೆಟ್ಟಿ. ಚೆನ್ನಾಗಿದೆ. ಚೆನ್ನಾಯ್ತಾ? ನೈಸ್. ಚಿಕ್ಕ ಗಿಫ್ಟ್. ಓಕೆ. ನನಗೆ ಫುಲ್ಲು ಟಯರ್ಡ್ ಆಗಿದೆ ಇವತ್ತು. ತುಂಬಾ ಟಯರ್ಡ್ ಆಗಿದೆ. ನಂಗೂ ಆಕ್ಚುಲಿ ಟಯರ್ಡ್ ಆಯ್ತು ಗೈಸ್. ಯಾಕಂದ್ರೆ ಈ ಸ್ವಲ್ಪ ಬಿಸಿಲು ಇತ್ತು ನಾವು ಹೋದಾಗ. ಸೊ ಬಿಸಿಲಲ್ಲಿ ಆಬ್ವಿಯಸ್ಲಿ ಟಯರ್ಡ್ ಆಗೇ ಆಗುತ್ತೆ. ಇನ್ನೊಂದು ಗಿಫ್ಟ್ ಏನ್ ಬೇಕು? ಏನಿರ್ಬೋದು ಇನ್ನೊಂದು ಗಿಫ್ಟ್ ಜೊತೆ? ಎದಳು ತಗೋ. ಪರ್ಫ್ಯೂಮ್. ಎಕ್ಸ್ಪೆಷಲಿ ಜಾಸ್ತಿ ಯೂಸ್ ಆಗೋರಿಗೆ ಪರ್ಫ್ಯೂಮ್ ಕೊಡೋದಂತೆ ಗೈಸ್. ನಾನು ತುಂಬಾ ಯೂಸ್ ಕೂಡ ಮಾಡ್ತೀನಿ ಪರ್ಫ್ಯೂಮ್ಸ್. ನೈಸ್. ಥ್ಯಾಂಕ್ ಯು. ಸ್ಮೆಲ್ ಗೊತ್ತಿಲ್ಲ. ಚೆನ್ನಾಗಿದೆ ಸ್ಮೆಲ್ಲು. ಇಲ್ಲಿ ಫ್ಲೇವರ್ ಏನು ಮೆನ್ಷನ್ ಮಾಡಿಲ್ಲ. ಲ್ಯಾವೆಂಡರ್ ಥರ ಫೀಲ್ ಆಗ್ತದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್ ಅಕ್ಕ. ಓಕೆ. ಮಲ್ಕೊಳ್ಳ ಇವಾಗ.
ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಜ್ಯೋತಿಕಾ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಜ್ಯೋತಿ, ಇನ್ನೊಂದು ಗಿಫ್ಟ್ ಇದೆ. ಅಯ್ಯಯ್ಯೋ, ಎಷ್ಟು ಗಿಫ್ಟ್ ಕೊಡ್ತೀರಾ ಅಕ್ಕ ನೀವು ನನಗೆ? ಇದು ಒಂದೇ ಒಂದಿದೆ, ಲಾಸ್ಟ್ ನನ್ನ ಕಡೆಯಿಂದ ಬರ್ಡೇಗೆ ಲಾಸ್ಟ್ ಗಿಫ್ಟ್. ವಾಚ್. ಟೈಮ್ಸ್ ವಾಚ್. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಅದು ಬರಲಿಲ್ಲ, ಅದಕ್ಕೆ ಬೇರೆ ಕಲರ್ ಬುಕ್ ಮಾಡಿದ್ದೀನಿ. ನಿಂಗೆ ಇನ್ ಕೇಸ್ ಏನಾದರೂ ರೋಸ್ ಗೋಲ್ಡ್ ಇಷ್ಟ ಆದರೆ ರೋಸ್ ಗೋಲ್ಡ್ ತಗೊಳ್ಳೋಣ, ಎಕ್ಸ್ಚೇಂಜ್ ಮಾಡಿ. ಓಕೆ, ಇದು ಚೆನ್ನಾಗೇ ಇದೆ. ನೋಡು ಹಾಕೊಂಡು ನಿಂಗೆ ಕೈಗೆ ಸಾಕು ಅಂತ ಇಷ್ಟೇ ತರಿಸ್ತೆ, ದೊಡ್ಡದಾದ್ರೆ ಚೆನ್ನಾಗಿ ಕಾಣಲ್ಲ ಅಂತ. ಎಸ್ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.